ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಫಿಶ್ ಮಸಾಲ ಪೇಸ್ಟ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಮ್ಯಾಂಗ್ಳೂರ್ ಸ್ಟೈಲಲ್ಲಿ ನಾವು ಮುಸ್ಲಿಮ್ಸ್ ಎಲ್ಲ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇಲ್ಲಿ ಒಣಮೆಣಸು ಅರ್ಧ ಕೆಜಿಯಷ್ಟು ತೆಗೆದಿದ್ದೇನೆ. ಇದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒಂದು ಸೈಡಲ್ಲಿ ಇಟ್ಟಿದ್ದೇನೆ. ನೆಕ್ಸ್ಟ್ ಕೊತ್ತಂಬರಿ ಉಂಟಲ್ಲ, ಒಂದು ಮುಷ್ಟಿಯಷ್ಟು ಹಾಕಿ, ಒಂದು ಮುಷ್ಟಿ ಅಂದರೆ 3 ಟೇಬಲ್ ಸ್ಪೂನ್ ಅಂದಾಜಷ್ಟು ಬರ್ತದೆ. 2 ದೊಡ್ಡ ಪೀಸ್ ಜಿಂಜರ್, ಒಂದು ಫುಲ್ಲು ಬೆಳ್ಳುಳ್ಳಿ, 2 ಈರುಳ್ಳಿಯನ್ನು ತೆಗೆದಿದ್ದೇನೆ. ಮೊದಲೇನು ಮಾಡಬೇಕು ಗೊತ್ತುಂಟ, ಮತ್ತು ಹುಣಸೆ ಹಣ್ಣು ನಾನಿಲ್ಲಿ ಒಂದು ಬೌಲ್ ಫುಲ್ ಅಂತಲ್ಲ, ಒಂದು ಅರ್ಧ ಬೌಲಷ್ಟು ತೆಗೆದಿದ್ದೇನೆ. ನಿಮಗೆ ಜಾಸ್ತಿ ಹಾಕಲಿಕ್ಕೆ ಇಷ್ಟ ಇದ್ದರೆ ಹಾಕಿ, ಕಮ್ಮಿ ಹಾಕಲಿಕ್ಕೆ ಇಷ್ಟ ಇದ್ದರೆ ಹೇಗೂ ನೀವು ಹುಳಿ ಅಡ್ಜಸ್ಟ್ ಮಾಡಿ ಹಾಕಿದರೆ ಆಯಿತು. ಮೊದಲು ಏನು ಮಾಡಬೇಕು ಗೊತ್ತುಂಟ, ಈ ಒಣಮೆಣಸನ್ನು ಮಾತ್ರ ನಾವು ನೈಸಾಗಿ ಪೇಸ್ಟ್ ಮಾಡಬೇಕು. ನೈಸಾಗಿ ಪೇಸ್ಟ್ ಮಾಡಿದ ಮೇಲೆ ಉಂಟಲ್ಲ, ಈ ಬಾಕಿ ಉಳಿದ ಇಂಗ್ರೀಡಿಯೆಂಟ್ಸನ್ನೆಲ್ಲ ಹಾಕಿ ಇನ್ನೊಂದು ಸಲ ಪೇಸ್ಟ್ ಮಾಡಿದರೆ ಆಯಿತು. ನಾನು ತೋರಿಸ್ತೇನೆ ಹೇಗೆ ಅಂತ. ಮತ್ತು 1 ಟೀ ಸ್ಪೂನ್ ಫುಲ್ಲು ಟರ್ಮರಿಕ್ ತೆಗೆದಿದ್ದೇನೆ. ನೋಡಿ, ಮೊದಲು ನಾನು ಒಣಮೆಣಸು ಮತ್ತು ಅರಿಶಿನ ಹುಡಿಯನ್ನು ಹಾಕಿ ಗ್ರೈಂಡ್ ಮಾಡ್ತಾ ಇದ್ದೇನೆ. ಸ್ವಲ್ಪ ನೀರು ಹಾಕಿ ಈ ಒಣಮೆಣಸು ಸ್ವಲ್ಪ ನೈಸ್ ಥರ ಗ್ರೈಂಡ್ ಆಗಬೇಕು. ಆಮೇಲೆ ನೀವು ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿದರೆ ಉಂಟಲ್ಲ, ಪರ್ಫೆಕ್ಟಾಗಿ ಗ್ರೈಂಡ್ ಆಗ್ತದೆ. ಈಗ ಸ್ವಲ್ಪ ಒಣಮೆಣಸು ಗ್ರೈಂಡ್ ಆದಮೇಲೆ ಉಳಿದ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ನಾನು ಸೇರಿಸಿ ಬೇಕಾದಷ್ಟು ನೀರು ಹಾಕಿ ಗ್ರೈಂಡ್ ಮಾಡ್ತಾ ಇದ್ದೇನೆ. ಈಗ ನೋಡಿ, ಫಿಶ್ ಮಸಾಲ ಪೇಸ್ಟ್ ಇಲ್ಲಿ ರೆಡಿಯಾಗಿದೆ. ಒಣಮೆಣಸು ಒಳ್ಳೆ ರೆಡ್ ಕಲರ್ ಆಗಿದ್ದರೆ ಉಂಟಲ್ಲ, ನಿಮ್ಮ ಫಿಶ್ ಮಸಾಲ ಪೇಸ್ಟ್ ಉಂಟಲ್ಲ ರೆಡ್ ಕಲರ್ ಆಗಿ ಚೆನ್ನಾಗಿ ಬರ್ತದೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್.